ಭಾರತೀಯ ಸಿನಿಮಾ ರಂಗದಲ್ಲಿ ಈಗ ಇತ್ತೀಚೆಗೆ ಮೈಥಾಲಜಿಕಲ್ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇತ್ತೀಚೆಗಷ್ಟೇ ತೆಲುಗಿನಲ್ಲಿ ಹನುಮಾನ್ ಸಿನಿಮಾ ನೋಡಿದ್ವಿ. ಆ ಸಿನಿಮಾ ನೋಡಿದ ನಂತರದಲ್ಲಿ ಕನ್ನಡದಲ್ಲಿ ಈ ಥರದೊಂದು ಪ್ರಯೋಗ ಯಾವಾಗ ಆಗುತ್ತೆ ಅಂತ ಎಲ್ಲ ಎದುರು ನೋಡ್ತಾ ಇದ್ವಿ. ಸೊ ಆ ದಿನ ತುಂಬ ಹತ್ತಿರದಲ್ಲಿ ಬಂದಿದೆ. ಯಾಕೆಂದರೆ ನಮ್ಮೊಟ್ಟಿಗೆ ರಾಮಾಂಜನೇಯ ಬಂದಾಗಿದೆ. ರಾಮಾಂಜನೇಯ ಜೊತೆಗಿದ್ದಾರೆ ಮತ್ತು ಅದರ ಸೃಷ್ಟಿಕರ್ತರು ಕೂಡ ಜೊತೆಗಿದ್ದಾರೆ. ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮ್ಮ ಜೊತೆಗೆ ವರುಣ್ ಈಗ ಅದ್ಭುತ್ ಸಿಂಹ ಆಗಿ ಬರ್ತಾ ಇದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ, ಈ ಜರ್ನಿಯ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್, ಇದು ನಿಮ್ಮ ಕೈಲಿದ್ರೆ ಚಂದ. ಮೊದಲಿಗೆ ಕಂಗ್ರೆಸ್. ಯಾಕೆಂದರೆ ನಿನ್ನೆ ಜೈ ಶ್ರೀರಾಮ್ ನಿನ್ನೆ ಅಷ್ಟೇ ಬಿಟ್ಟಂಥ ಟೈಟಲ್ ಗ್ಲಿಮ್ಸ್ ತುಂಬ ಒಳ್ಳೆ ರಿವ್ಯೂಸ್ ತಗೋತಾ ಇದೆ. ಯಾಕೆಂದರೆ VFX ವರ್ಕಲ್ಲಿ ಈ ಥರದೊಂದು ಅಚೀವ್ಮೆಂಟ್ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಹೊಸ ತಂಡ. ಸೊ ಈ ಥರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗಷ್ಟೇ ಹೇಳ್ತಾ ಇದೆ, ಮೈಥಾಲಜಿಕಲ್ ಸಿನಿಮಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ. ಕನ್ನಡದಲ್ಲಿ ಈ ಥರದೊಂದು ಪ್ರಯೋಗ ಮಾಡೋಕ್ಕೆ ಕಾರಣ ಏನಾಗಿತ್ತು ಅಂತ? ಮೇಜರಾಗಿ ಸರ್, ಇದು ಒಂದು ಮೈಥಾಲಜಿಕಲ್ ಸಿನಿಮಾಗಿಂತ ಒಂದು ಸೂಪರ್ ಹೀರೋ ಸಿನಿಮಾ. ಇದು ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ. ಅದು ನಮ್ಮ ಡೈರೆಕ್ಟರ್ ಸಂಗಮೇಶ್ ವಾಲೆ ಅವ್ರದ್ದು ವಿಷನ್ ಇದು. ಇದು ನನಗೆ ಹೇಳಿದವಾಗ ಸರ್ ನಾನು ಫುಲ್ ಶಾಕಲ್ಲಿದ್ದೆ. ಯಾಕಂದರೆ ಸೂಪರ್ ಮ್ಯಾನ್ ನೋಡಿದ್ದೀವಿ, ಶಕ್ತಿಮ್ಯಾನ್ ನೋಡಿದ್ದೀವಿ, ಹನುಮ್ಯಾನ್ ನೋಡಿದ್ದೀವಿ. ಬಟ್ ಅದೇ ರೀತಿಯಲ್ಲಿ ಒಂದು ಮಂಕಿ, ಒಂದು ವಾನರ ಸೂಪರ್ ಹೀರೋ ಆದರೆ ಏನಾಗ್ಬೋದು, ಅದೇ ಈ ಕಾನ್ಸೆಪ್ಟ್ ಸರ್. ಸೊ ಆ ವಿಜುವಲೈಸೇಷನಲ್ಲಿ ಒಂದು ಟೈಟಲ್ನ ನಾವು ಅಂದ್ಕೊಂಡ್ವಿ ಬರೀ ಟೈಟಲ್ ರಿಲೀಸ್ ಮಾಡೋಣ ಅಂತ. ಬಟ್ ನಮ್ಮ ಸಂಗಮೇಶ್ ಸರ್ ಹಂಗಿಲ್ಲ. ಅವರು VFX ಒಂದು 300 ಸಿನಿಮಾಸ್ ಮಾಡಿದ್ದಾರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಟ್ ಯಾವತ್ತೂ ಇಷ್ಟು ದೊಡ್ಡ ಲೈಮ್ಲೈಟ್ ಬಂದಿರಲಿಲ್ಲ. ನನಗೆ ಆಸೆ ಇತ್ತು ಅವ್ರು ಬರ್ತಾರೆ ಅಂತ. ಬಟ್ ಇದೇ ಸಿನಿಮಾಯಿಂದ ಆಗಬೇಕು ಅಂತ ನಮ್ಮ ಆಂಜನೇಯ ಕೃಪೆ ಕೊಟ್ಬಿಟ್ಟಿದ್ದಾರೆ. ಸೊ ಟೈಟಲು ರಾಮಾಂಜನೇಯ ಅಂತ ಬಂತು. VFXಲ್ಲಿ 10 ತಲೆ ರಾವಣನೂ ಬಂದ್ಬಿಟ್ಟ. ಬಟ್ ರಾವಣನ ಅಂಶ, ನಾನು ಹನುಮಾನ ರಾಮನ ಅಂಶ. ನಾವು ಅವರಂತೂ ಯಾವತ್ತೂ ಆಗೋಕ್ಕಾಗಲ್ಲ. ಸೊ ಅವ್ರ ಕೃಪೆಯಿಂದ ಇವಾಗ ರಾಮಾಂಜನೇಯ ಸ್ಟಾರ್ಟ್ ಆಗಿದೆ. ಟೈಟಲ್ ಅದ್ಭುತವಾಗಿ ಬಂದಿದೆ. ಇವಾಗ ಜನರು ಅದನ್ನು ನೋಡಿ ಸ್ವೀಕರಿಸಿ, ಯಾರ್ಯಾರು ಹನುಮಾನ್ ಭಕ್ತಿರ್ತಾರೋ ಹೋಗ್ಬಿಟ್ಟು ಟೈಟಲ್ ನೋಡಿ ಎಲ್ಲರ ಕಡೆ ಶೇರ್ ಮಾಡಿದ್ರೆ ರಾಮಾಂಜನೇಯ ಸೂಪರ್ ಹಿಟ್ ಆಗುತ್ತೆ ಸರ್. ಇಂಡಸ್ಟ್ರಿಗೆ ವರುಣ್ ಅವರು ತುಂಬ ಹಳಬ್ರು. ಈಗ ಅದ್ಭುತ್ ಸಿಂಹ ಆಗಿ ಹೊಸದಾಗಿ ಇಂಟ್ರೊಡ್ಯೂಸ್ ಕೊಡ್ತಾ ಇದ್ದಾರೆ. ಸೊ ಈ ಥರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡೋದು ಅಂದರೆ ಸುಮ್ಮನೆ ಒಂದು ತಮಾಷೆ ಮಾತು ಅಲ್ಲವೇ ಅಲ್ಲ, ಅಸಾಧ್ಯದ ಮಾತು. ಯಾಕಂದರೆ ಈ ಥರದೊಂದು VFX ಕೇಳುವಂಥ ಸಿನಿಮಾ ಬಜೆಟ್ ಯಾವ ಲೆಕ್ಕಾಚಾರದಲ್ಲಿರುತ್ತೆ ಅಂತ ಸಾಕಷ್ಟು ಯೋಚನೆ ಮಾಡಿಬಿಟ್ಟು ನಂತರದಲ್ಲಿ ಅನೌನ್ಸ್ ಮಾಡಬೇಕಾಗುತ್ತೆ. ಅಂದ್ಕೊಂಡಿದ್ದೀರಾ ಈ ಥರದೊಂದು ಅಚೀವ್ಮೆಂಟ್ ಮಾಡ್ಕೋತೀವಿ, ಈ ಥರದೊಂದು ಸಿನಿಮಾಗೆ, ಈ ಥರ ಕಂಟೆಂಟ್ಗೆ ಜನ ಇಷ್ಟಪಟ್ಟು ಮಾತಾಡ್ತಾರೆ, ಕಮೆಂಟ್ಸ್ಗಳು ಒಳ್ಳೊಳ್ಳೆ ಅದ್ಭುತವಾದ ರಿಪೋರ್ಟ್ಸ್ ಬರ್ತಾಯಿದೆ, ರಿವ್ಯೂಸ್ ಬರ್ತಾಯಿದೆ? ಸರ್ ಮೇಜರಾಗಿ ನಮ್ದು ಏನು ಕೆಲಸ ಇಲ್ಲ ಸರ್. ಅಲ್ಲಿ ಟೈಟ್ಲಲ್ಲೇ ಇದೆ ರಾಮಾಂಜನೇಯ ಅಂತ. ಅವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ಸರ್. ಟೈಟಲಿಂದ ಹಿಡ್ದು ನಮ್ಮ ಜೊತೇಲಿ ಯಾರ್ಯಾರು ಅಸೋಸಿಯೇಟ್ ಆಗ್ತಾಯಿದ್ದಾರೋ, ಸರ್ರು ಅಷ್ಟೇ, ನಾನು ಅಷ್ಟೇ ಆಂಜನೇಯ ಭಕ್ತರು. ಅದು ಕನೆಕ್ಟ್ ಆದ್ವಿ. ನಮ್ಮ ಫೈಟರು ಮಾಸ್ಟ್ರು ನೆಕ್ಸ್ಟ್ ಬರೋರು ಅದನ್ನು ರಿವೀಲ್ ಮಾಡ್ತೀವಿ, ಅವರು ಆಂಜನೇಯ ಭಕ್ತರು. ನೆಕ್ಸ್ಟ್ ನಾವು ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡಿಸಿರಿ, ಅವರು ಆಂಜನೇಯ ಭಕ್ತರು. ನೀವು ಆಂಜನೇಯ ಭಕ್ತರು. ಇವಾಗ ನೋಡ್ತಾ ಇರೋರು ಎಲ್ಲರೂ ಆಂಜನೇಯ ಭಕ್ತರು. ಮ್ಯೂಸಿಕ್ ಡೈರೆಕ್ಟರ್ ಆಂಜನೇಯ ಭಕ್ತರು. ಇವಾಗ ಇದರಲ್ಲಿ ಮ್ಯೂಸಿಕ್ ಕೊಟ್ಟಿರೋ ಅವರು ಆಂಜನೇಯ ಭಕ್ತರು. ನಮ್ಮ DOP ಅವರು ಆಂಜನೇಯ ಭಕ್ತರು. ಸೊ ಎಲ್ಲರೂ ನಾವೇನು ಮಾಡ್ತಾಯಿಲ್ಲ ಸರ್. ಇದು ಮ್ಯಾಜಿಕ್ಕಾಗಿ ಆಗ್ತಾಯಿದೆ ಸರ್. ನಾನಂತೂ ಫುಲ್ ಆ್ಯಂಡ್ ಫುಲ್ ಅವ್ರನ್ನ ಬಿಟ್ಬಿಟ್ಟಿದ್ದೀವಿ. ಬಜೆಟ್ ಆಗಲಿ, ಶೂಟಿಂಗ್ ಆಗಲಿ, ಯಾವಾಗ ರಿಲೀಸ್ ಆಗಬೇಕು ನಾವು ಸರ್ ಬಿಟ್ಬಿಟ್ಟಿದ್ದೀವಿ. ಫ್ಲೋವಲ್ಲಿ ಬಿಟ್ಟಿದ್ದೀವಿ. ಜೈ ಶ್ರೀರಾಮ್, ಜೈ ರಾಮಾಂಜನೇಯ ಅಂತ ಬಿಟ್ಟಿದ್ದು ಹೋಗ್ತಾ ಇದೆ ಸರ್. ಇಷ್ಟು ವರ್ಷದ ಬೇರೆ ಅಧ್ಯಾಯ ಸರ್. 2025ಇಂದ ವರುಣ್ ಅದ್ಭುತ್ ಸಿಂಹ ಆಗಿದ್ದಾನೆ. ಇವತ್ತಿಂದನೇ ಬೇರೆ ಲೆಕ್ಕ ಸರ್. 100%. ಇದೆಲ್ಲ ಒಂದು ರೀತಿ ಭಕ್ತರ ಸಿನಿಮಾನೇ ಆಗೋತ್ತಾಗತ್ತೆ. 100% ಸರ್. ಇದು ಅವ್ರ ಕೃಪೆಯಿಂದನೇ ನಡೀತಾ ಇರೋದು. ಯಾಕಂದರೆ ನಾವು ಆ್ಯಕ್ಚುಲಿ ಅದೇನು ಹೇಳಿದೆ, ಟೈಟಲ್ನ ಚಿಕ್ಕದಾಗಿ ರಿಲೀಸ್ ಮಾಡೋಣ ಅಂತಿದ್ವಿ. ಬಟ್ ಸರ್ಗೆ ಏನೇನೋ ಅನಿಸಿ, ನನಗೂ ಒಂದು ಎನರ್ಜಿ ಎಲ್ಲ ಕಡೆಯಿಂದ ಅನಿಸಿ ಎಲ್ಲನೂ ಒಂದು ಮ್ಯಾಜಿಕಲ್ ಆಗಿ ನಡೀತದೆ. ನೀವು ಸರ್, ಇವಾಗ ನಮ್ಮ ನ್ಯೂಸ್ ಫಸ್ಟ್ ಅವ್ರು ನಮ್ಮ ಹತ್ರ ನಮಗೆ ಇಂಟರ್ವ್ಯೂ ಮಾಡ್ತಾಯಿದ್ರೆ ದೊಡ್ಡ ವಿಷಯ ಸರ್. ಅವ್ರ ಕೃಪೆ ಸರ್, ನಮ್ಮದೇನು ಕೃಪೆ ಇಲ್ಲ ಸರ್ ಇಲ್ಲಿ. ಬಟ್ ಸೂಪರ್ ಹೀರೋ ಅಂತ ಹೇಳಿದ್ರೆ ಅಂದರೆ ಕನ್ನಡಕ್ಕೆ ತುಂಬ ಹೊಸ್ತು. ಯಾಕಂದರೆ ಒಂದು ಕಾಲದಲ್ಲಿ ಅಂಬರೀಷ್ ಅಣ್ಣ ಮಾಡಿದಂಥ ಒಂದು ಜಯ ಕರ್ನಾಟಕ ಆಗಲಿ, ಆ ನಂತರದಲ್ಲಿ ಈಗ ಯಾರೂ ಮಾಡೋಕ್ಕೆ ಹೋಗಲಿಲ್ಲ. 1-2 ದಶಕದ ಆಚೆಗೆ ಯಾವ ಸಿನಿಮಾವೂ ಕೂಡ ಬಂದಿಲ್ಲ. ಸೊ ಆ ಸಿನಿಮಾ ಆ ಥರ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಿದೆ ಅಂತಂದರೆ ಸಾಕಷ್ಟು ಅಂದರೆ ವರ್ಕ್ ಬೇಕಾಗುತ್ತೆ, ರಿಸರ್ಚ್ ಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದು ನೀವು ಮೈಥಾಲಜಿಕಲ್ ರಾಮಾಯಣನ ಇಟ್ಕೊಂಡು ಅದರ ತಕ್ಕನಾಗಿ ನೀವು ಕಥೆ ಹೇಳೋದು ಅಂದರೆ ಭಾಳ ಕಷ್ಟ ಇರುತ್ತೆ. ಎಷ್ಟು ರಿಸರ್ಚ್ ಮಾಡಿದ್ರಿ ಅಂತ? ಸರ್ ಇದರಲ್ಲಿ ನಮ್ಮದು ಸಂಗಮೇಶ್ ಅವ್ರಿಗೆ ಬಗ್ಗೆ ಹೇಳ್ಬೇಕು ನಾವು. ಯಾಕಂದರೆ ಮೇಜರಾಗಿ ಇವಾಗ ನಾವು ಅವರು ಗಂಡ ಹೆಂಡತಿ ಆಗಿಬಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಬೈತಾರೆ, ಅವ್ರ ವೈಫು ಬೈತಿದ್ದಾರೆ. ಯಾಕಂದರೆ ಡೈಲಿ ಏನಿಲ್ಲ ಅಂದರೆ ಒಂದು 10 ಅವರ್ ಮಾತಾಡ್ತೀವಿ ಫೋನಲ್ಲಿ. ಅಷ್ಟು ಡೀಪ್ ಡಿಸ್ಕಷನ್ ನಡೀತಾ ಇದೆ. ಆಮೇಲೆ ಇದರಲ್ಲಿ ಏನಕ್ಕಂದರೆ ನಮ್ಮ ಸೆನ್ಸಿಟಿವ್ ವಿಷಯ ಸರ್. ಇದು ನಮ್ಮ ಪುರಾಣದಲ್ಲಿರೋದು ವಿಷಯ. ಸೊ ಅದನ್ನು ತುಂಬ ಸೂಕ್ಷ್ಮವಾಗಿ ಎಳೆ ನಾನು ಸರ್ ಜಗಳ ಆಡಿ ಆರ್ಗ್ಯುಮೆಂಟ್ ಮಾಡಿ ಪ್ರೀತಿಯಿಂದ ಏನೇನು ಆಗಬೇಕು ಅನ್ನೋದನ್ನು ಮಾತ್ರ ಮಾಡ್ತಾಯಿದ್ದೀವಿ. ಸೂಪರ್ ಹೀರೋ ಸಿನಿಮಾ ಸರ್. ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಸರ್, ಅವ್ರ VFX ಕಾನ್ಫಿಡೆನ್ಸ್ ನನಗಿದೆ, ಅವ್ರ ಡೈರೆಕ್ಷನ್ ಕಾನ್ಫಿಡೆನ್ಸ್ ನನಗಿದೆ. ಇದಕ್ಕೆ ಮುಂಚೆನೇ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರಿಗಲ್ಲಿರೋ ಒಂದು ವಿಷನ್, ಒಂದು ಪ್ರೀತಿ
ನನಗೆ ಸಿನಿಮಾ ಮಾಡಬೇಕು ಅಂತ ಎಲ್ಲ ಪ್ರಾಜೆಕ್ಟ್ ಬಿಟ್ಬಿಟ್ಟಿದ್ದೀವಿ ಸರ್. ನಾನು ಮಾಡ್ತಾ ಇರೋದೇ ಒಂದೇ, ರಾಮ ಆಂಜನೇಯ. ಇದನ್ನು ನಿಲ್ಲಿಸಬೇಕು. ಇದನ್ನು ದೊಡ್ಡ ಮಟ್ಟದಲ್ಲಿ ಇವಾಗ ಸೂಪರ್ ಮ್ಯಾನ್ ಅಂತ ಇದ್ದಾರೆ ಸರ್, ಸೂಪರ್ ಮ್ಯಾನ್ ಅಂತಾರೆ, ಬೇರೆ ಬೇರೆ ಕ್ರಿಶ್ ಅಂತ ಹೇಳ್ತಾ ಇದ್ದಾರೆ, ಶಕ್ತಿಮಾನ್ ಬಂದಿದ್ರು ಅವಾಗ. ಸೊ ಅದೇ ಥರನೇ ನಾವು ಒಂದು ಕನ್ನಡದಿಂದ ಒಂದು ಸೂಪರ್ ಹೀರೋ ಕೊಡಬೇಕು ಸರ್. ಮಕ್ಳಿಗೆ ಇಷ್ಟ ಆಗಬೇಕು, ಜನರಿಗೆ ಇಷ್ಟ ಆಗಬೇಕು, ಒಂದು ಮೆಸೇಜ್ ಬರಬೇಕು. ಸೊ ಇದು ಸ್ಟೋರಿನೂ ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀವಿ ಸರ್. ಯಾಕಂದರೆ ಇದು ಅದ್ಭುತವಾಗಿದೆ, ಮೈಥಾಲಜಿ ಕನೆಕ್ಟ್ ಆಗಿದೆ, ಬಟ್ ಮೈಥಾಲಜಿ ಅಲ್ಲ. ಹಂಗೆ ಇದು ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ ಸರ್ ಸಿನಿಮಾ. ಸಿನಿಮಾದುದಕ್ಕೂ ಇದೇ ಅವತಾರದಲ್ಲಿ ಇರ್ತೀರಾ ಅಥವಾ ಏನಾದ್ರು ಬೇರೆ ಥರ ಇದೆ ಶೇಡ್ಸ್? ಇದು ಬೇರೆ ಬೇರೆ ಶೇಡ್ಸ್ ಇರುತ್ತೆ ಸರ್. ಅದು ಹೆಂಗೆ ಪವರ್ ಬರುತ್ತೆ, ಯಾವ ರೀತಿಯಲ್ಲಿ ಎನರ್ಜಿ ಆಗುತ್ತೆ, ಬಟ್ ಇವರಂತೂ ಜೊತೇಲಿ ಇರ್ತಾರೆ ಸರ್. ಇದೊಂದು ಕ್ಲೂ ಕೊಡ್ಬೋದು, ಇವರಿಂದನೇ ಸಿನಿಮಾ ಸರ್, ಇವರಿಂದನೇ ಎಲ್ಲ. ಏನಕ್ಕೆ ಇವ್ರು ಇದನ್ನ ಪೋರ್ಟ್ರೇ ಮಾಡ್ತಾಯಿದ್ದೀವಿ ಅಂದರೆ ಇವರಿಂದನೇ ಎಲ್ಲ ಸರ್. ಇವ್ರದ್ದೇ ಶಕ್ತಿ, ಅವ್ರದ್ದೇ ಕೃಪೆ, ಎಲ್ಲ ನಡೆಯೋದು ಅವರಿಂದನೇ ಸರ್. ಇದು ಎರಡು, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು ಮಧ್ಯ. ನಮ್ಮ ಮನುಷ್ಯತ್ವದಲ್ಲಿ ಏನೇನಿದೆಯೋ ಕೆಟ್ಟದನ್ನ ಒಂದು ಮೆಸೇಜ್ ಕೊಟ್ಟು ಒಂದು ಸೂಪರ್ ಹೀರೋನ ಕ್ರಿಯೇಟ್ ಮಾಡು. ಇವಾಗ ಹೊಡಿಯೋದು ಬಡಿಯೋದು ಅದೇ ಬರ್ತಾಯಿದೆ, ಬಟ್ ಅದು ಬಿಟ್ಟು ಮಕ್ಕಳಿಗೆ ಒಂದು ಖುಷಿಯಾಗಿ, ವಾವ್ ಖುಷಿ ಆಯ್ತು ನಮಗೆ, ಒಂದು ಎಲ್ರಿಗೂ ಒಂದು ಇನ್ಸ್ಪೈರ್ ಆಗೋ ಥರ ಸಬ್ಜೆಕ್ಟ್ ಮಾಡೋದಕ್ಕೆ. ಟೈಟಲ್ ಸಿಕ್ಕಂತ ರಿವ್ಯೂ ಜನರ ಕಡೆಯಿಂದ ಆ ಟೈಟಲ್ ಕೇಳಿದ ತಕ್ಷಣ? ಟೈಟಲ್ಲು ಇವಾಗ ನೋಡಿ ಸರ್, ಎಲ್ಲರೂ ಹನುಮಾನ್ ಅಂತಾರೆ, ಬಟ್ ಹನುಮಂತರಿಗೆ ಮೇಜರ್ ಯಾರು? ರಾಮ. ನಾವು ಎಷ್ಟೇ ಹನುಮಂತಂಗೆ ಬೇಡ್ಕೊಂಡ್ರು, ಬಾಸಿಗೆ ಬೇಡ್ಕೊಂಡ್ರು ಬರಲ್ಲ ಸರ್. ಒಂದೇ ಹೆಸ್ರು ಹೇಳಬೇಕು, ರಾಮ್ ಅಂತ. ಸೊ ಅದಕ್ಕೆ ಆಂಜನೇಯ ನಮ್ಮ ಕನ್ನಡ ಹೆಸರು, ಹನುಮಾನ್ ಅಂತ ಹೇಳ್ತಾರೆ ಸರ್, ಬಟ್ ಅದು ನಮ್ಮ ಕನ್ನಡದಲ್ಲಿ ಆಂಜನೇಯನೇ. ಸೊ ಅದಕ್ಕೆ ಆಂಜನೇಯನ ಮುಂದೆ ರಾಮ ಹಾಕಿದ್ರೇ ಆಂಜನೇಯನ ಖುಷಿ ಆಗೋದು. ಸೊ ಅದಕ್ಕೋಸ್ಕರ ಎಲ್ರಿಗೂ ಇಷ್ಟ ಆಗ್ತಾಯಿದೆ ಸರ್. ಆಟೋಲೆಲ್ಲ ಇವಾಗ ನಮ್ಮ ಹೆಸ್ರು ಹಾಕೊಂಡ್ಬಿಟ್ಟಿದ್ದಾರೆ ಸರ್. ನಾನು ಅದನ್ನು ನಿಮ್ಮ ಕ್ಲಿಪ್ಪಿಂಗ್ ಕಳಿಸ್ತೀನಿ. ಬೆಳಗ್ಗೆ ನಮ್ಮ 2 ದಿನ ಆಯ್ತು ರಿಲೀಸ್ ಆಗಿ, ನಿನ್ನೆ ಆಟೋಲ್ಲಿ ಆಲ್ರೆಡಿ ರಾಮಾಂಜನೇಯ ಅಂತ ಬಂದಿದೆ. ಸೊ ರಿವ್ಯೂಸ್ ಆಗ್ತಾಯಿದ್ದಾರೆ, ಹುಡುಗರು ಎಲ್ಲರೂ ಪೋಸ್ಟ್ ಮಾಡ್ತಾಯಿದ್ದಾರೆ, ಜೈ ಶ್ರೀರಾಮ್ ಅಂತಿದ್ದಾರೆ. ಮಾಡಿ ಸರ್, ಯಾಕಂದರೆ ನಮ್ಮ ಮೈಥಾಲಜಿ ಸೂಪರ್ ಹೀರೋನ ಕ್ರಿಯೇಟ್ ಮಾಡ್ಬೇಕು ಸರ್. ಇವಾಗ ಸೂಪರ್ ಮ್ಯಾನ್ ಯಾರು ಸರ್? ನನ್ನ ಪ್ರಕಾರ ಹನುಮಾನೇ ಸರ್. ಅದನ್ನು ಅವ್ರಿಗೆ ಪೋರ್ಟ್ರೇ ಮಾಡಿದ್ದಾರೆ. ನಾವು ಇಲ್ಲಿಂದ ಅವ್ರಿಗೆ ಪೋರ್ಟ್ರೇ ಮಾಡೋಣ. ನಮ್ಮ ಮೈಥಾಲಜಿ ಸ್ಟ್ರಾಂಗ್ ಆಗಿದೆ, ನಮ್ಮ ರಾಮಾಯಣ ಸ್ಟ್ರಾಂಗ್ ಇದೆ, ನಮ್ಮ ಹನುಮಾನ್ ಅವ್ರಿಗಿಂತ ಪವರ್ಫುಲ್ ಅಂತ ತೋರಿಸ್ಬೇಕಷ್ಟೇ. ಗ್ಲಿಮ್ಸಲ್ಲಿ ಬರುವಂಥ ಒಂದಷ್ಟು ಸಂಭಾಷಣೆ ತುಂಬ ಚೆನ್ನಾಗಿದೆ. ಯಾಕಂದರೆ ಕಲಿಯುಗದಲ್ಲೂ ಕೂಡ ರಾಮನಂತವರು ರಾವಣನಂತವರು ಇದ್ದಾರೆ ಅಂತ ಅಂದ್ಬಿಟ್ಟು, ಬಟ್ ರಾವಣನಂತವರು ಜಾಸ್ತಿ ಇದ್ದಾರೆ ಅಂತ. ಇದೆಲ್ಲೋ ಒಂದು ಕಡೆ ಆಗಿನ ಒಂದು ಮೈಥಾಲಜಿ ಮತ್ತು ಈಗಿನ ನಡೀತಿರುವಂಥ ಒಂದಷ್ಟು ವಿಚಾರಗಳು ಎರಡಕ್ಕೂ ಕೂಡ ತುಂಬ ಹತ್ತಿರದಲ್ಲಿರುತ್ತೆ ಕತೆ ಅಂತ. 100% ಸರ್. ಅದನ್ನು ಮೋರ್ ಡೀಟೇಲ್ಸ್ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವರೇ ಬರ್ದಿರೋದು, ಅದನ್ನು ಅವರೇ ಕ್ಲೀನಾಗಿ ಅದನ್ನು ಪೋರ್ಟ್ರೇ ಮಾಡಿರೋದು. ನನ್ನದೇನೆಂದರೆ ಅವ್ರ ಕ್ರಿಯೇಟಿವಿಟಿಯಲ್ಲಿ 1% 2% ಸರ್ ಹಿಂಗೆ ಮಾಡ್ಬೋದಾ ಅನ್ನೋದಷ್ಟೇ. ಅದು ಬಿಟ್ಟು ಫುಲ್ ವಿಷನ್ ಅವ್ರಿಗೆ ನಾನು ಇದು ಹೇಳಕ್ಕೆ ಸರ್. ನೀವು ಅವ್ರನ್ನೇ ಕೇಳಬೇಕಾದ ಪ್ರಶ್ನೆಗಳನ್ನ.